ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅನ್ನೋದು ರೈತರಿಗೆ ಯಾವಾಗಲೂ ಕೂಡ ಸಮಸ್ಯೆಯನ್ನೇ ತರ್ತಾ ಇರುತ್ತೆ ಅನ್ನೋದಕ್ಕೆ ಈ ಬಾರಿ ಕೂಡ ಉದಾಹರಣೆಗಳಿದ್ದಾವೆ. ರಾಯಚೂರು ಭಾಗದಲ್ಲಿ ಮಳೆಗಾಲದ ಆರಂಭದಲ್ಲೇ ಒಂದಷ್ಟು ನಿರೀಕ್ಷೆ ಇತ್ತು. ಈ ಬಾರಿ ಒಳ್ಳೆ ಮಳೆ ಆಗಿದೆ, ಬಂಗಾರದ ಬೆಳೆಗಳನ್ನು ಬೆಳಿಬೋದು ಅಂತ ರೈತರು ಅಂದ್ಕೊಂಡಿದ್ರು. ಬಟ್ ಈಗ ನೋಡಿ, ವಿಪರೀತವಾಗಿ ಪ್ರವಾಹ ಬಂದು ಬೆಳೆ ಕಳೆದುಕೊಂಡು ಗುಳೆ ಹೋಗೋ ಸ್ಥಿತಿಗೆ ರೈತರು ತಲುಪಿಬಿಟ್ಟಿದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ಮಳೆಯ ಅವಾಂತರದಿಂದ ರೈತರಿಗೆ ಸಂಕಷ್ಟ. ಮಳೆ ನೀರಲ್ಲಿ ಕೊಚ್ಚಿ ಹೋಯ್ತು ರೈತರ ಆಸೆ. ಬೆಳೆ ನಾಶವಾಗಿ ಊರ ತೊರೆದ ಅನ್ನದಾತರು, ಸಾಲ ತೀರಿಸಲು ವಲಸೆಗೆ ಮುಂದಾದ ರೈತರು. ಈ ಬಾರಿಯ ಮಳೆ ತಂದಿಟ್ಟ ಸಂಕಷ್ಟ ಒಂದೆರಡಲ್ಲ. ಸತತ ಮಳೆಯಿಂದಾಗಿ ರೈತ ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗಿ ಇದೀಗ ರೈತ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ ಸುರಿದ ಮುಂಗಾರು ಮಳೆ ಸಹಜವಾಗಿಯೇ ರೈತರಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಸೃಷ್ಟಿಸಿತ್ತು. ಆದರೆ ಈಗ ಅತಿವೃಷ್ಟಿಯಿಂದ ರೈತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ. ಜಮೀನಿನ ಬೆಳೆ ಕೈಗೆ ಬಂದರೂ ಉಳುಮೆಗೆ ಮಾಡಿದ ಸಾಲ ತೀರಿಸಲು ಸಾಧ್ಯವಾಗದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಹೀಗಾಗಿ ವ್ಯವಸಾಯಕ್ಕೆ ಮಾಡಿದ ಸಾಲ ತೀರಿಸಲು ದೂರದ ನಗರಗಳಿಗೆ ಗುಳೆ ಹೋಗಬೇಕಾದ ಸಂಕಷ್ಟ ಎದುರಿಸುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಹಾನಿಯಾಗಿರುವುದರಿಂದ ರೈತರು ಬೇರೆ ದಾರಿ ಇಲ್ಲದೆ ಗುಳೆ ಹೋಗಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಎಕರೆಗೆ 15,000 ಲೀಸ್ ಕೊಟ್ಟಿವ್ರಿ. 3 ಸಲ 4 ಸಲ ಗೊಬ್ಬರ ಹಾಕಿವಿ, ಲಾಸ್ ಆಗಿವಿ. ಈಗ 50,000 ರೂಪಾಯಿ ಸಾಲ ಆಗೈತೆ. ಸಾಲ ಕೊಯ್ದು ಮಾಡಿವಿ. ಈಗ ನೋಡಿ ಹತ್ತಿ ಬಿಡ್ಸಕ್ಕೆ 400 ಕೇಳ್ತಾರೆ. ಏನು ಮಾಡೋದು? 15,000 ಮತ್ತು ಲೀಸು. 8 ಎಕರೆ ಐತಗ ದುಡ್ಡು ಒಂದು 50,000 ರೂಪಾಯಿ ಖರ್ಚು ಮಾಡಿವಿ. 3 ಸಲ ಗೊಬ್ಬರ ಹಾಕಿವಿ, 4-5 ಸಲ ಕುಂಟೆ ಹೊಡಿಸಿವಿ, ಕಳೆ ತೆಗ್ಸಿವಿ, ಬಡವ್ರು ಮಾಡಿವಿ. ಈಗ ಕುಂತ್ಕೊಂಡು ಉಣ್ಣೋ ಜನ್ಮ ಹತ್ತಿ ಬಿಡ್ಸಕ್ಕೆ ಬಂದೀನಿ. ಈಗ ಕೂಲಿ ಅರ್ಸಿಗ ಇನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ದುಡಿಯಾಕೆ. ಲಾಸ ಮಾಡಿ ಈಗ ಸಾಲ ಯಾರು ಕಟ್ಬೇಕು? ತಂದು ಹಾಕಿದ್ದು ಸಾಲದವ್ರು ಮಂದಿಯಲ್ಲಿ ಬರ್ತಾರೆ. ಮತ್ತೆ ಮುಂದಾಗಿ ಲೀಸ್ ಕೊಟ್ಟಿವಿ ಅವ್ರಿಗೆ. ಯಾರು ಬಂದಿಲ್ರಿ. ಬರಗಾಲ ಬಂದರೂ ಕಷ್ಟ, ಅತಿಯಾದ ಮಳೆ ಬಂದರೂ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿರುವ ರೈತರು ಬೆಳೆಗಾಗಿ ಮಾಡಿದ ಖರ್ಚು ಮರಳಿ ಬಾರದ ಹಿನ್ನೆಲೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ವಿ, ದೇವರದುರ್ಗ, ಮಸ್ಕಿ, ಸಿರವಾರ, ಲಿಂಗಸುಗೂರು ಭಾಗದ ರೈತರು ಪ್ರತಿ ವರ್ಷ ಗುಳೆ ಹೋಗುವುದು ತಪ್ಪುತ್ತಿಲ್ಲ. ಮಳೆ ಬಾರದೆ ಗುಳೆ ಹೋಗುತ್ತಿದ್ದವರು ಈ ಬಾರಿ ಅತಿಯಾದ ಮಳೆಯಿಂದ ಗುಳೆ ಹೋಗಬೇಕಾಗಿದೆ. ಎಕರೆಗೆ 40,000 ರೂಪಾಯಿಯವರೆಗೂ ಖರ್ಚು ಮಾಡಿ ಬೆಳೆದ ಹತ್ತಿ ಈಗಾಗಲೇ ಅರ್ಧದಷ್ಟು ಹಾಳಾಗಿದೆ. ತೊಗರಿ ಕೈಗೆ ಬಾರದ ಸ್ಥಿತಿಯಲ್ಲಿದೆ. ಇನ್ನೊಂದೆಡೆ ಭೀಮಾ ಪ್ರವಾಹ ಭತ್ತದ ಬೆಳೆಯನ್ನ ಹಾಳು ಮಾಡಿದೆ. ಹೀಗಾಗಿ ರಾಯಚೂರಿನ ರೈತರು ರಾಶಿ ಮಾಡಿ ಮುಗಿದ ಬಳಿಕ ಗುಳೆ ಹೊರಡುತ್ತೇವೆ ಅಂತಿದ್ದಾರೆ. ಮಳೆ ಬಂದ ಆನೆಗದ ರೈತರಲ್ಲಿ ಏನಿಲ್ಲ, ಗುಳೆ ಹೋಗೋ ಪರಿಸ್ಥಿತಿ ಬಂದದ. ಈಗ 30,000 ಒಂದು ಎಕರೆ 30,000 ಖರ್ಚು ಮಾಡಿ ಅಡ್ವಾನ್ಸ್ 15,000 ಲೀಸ್ ಕೊಟ್ಟದ. ಏನಿಲ್ಲ ಉಳಿದಿಲ್ಲ ಸರ್ ರೈತರಲ್ಲಿ. ಎಲ್ಲ ಜಳ ಆಗಿದ. ಒಂದು ಆಳು ಬಿಡ್ಸಕ್ ಬಂದ್ರೆ 400 ರೂಪಾಯಿ ಕೂಲಿ ಕೇಳ್ತಾರ. ಅವ್ರ ತಲೆ 40 ರೂಪಾಯಿ ಕೆಜಿ ನಾವೇ ತಗೊಂಡಂಗ ಆಗತ್ತ. ಈಗ ರೇಟ್ ಕೂಡ ಇಲ್ಲ ಸರ್. ಎಲ್ಲ ರೈತರಲ್ಲಿ ಬಂದಾಗ್ಬಿಡ ಸರ್. ರೈತರು ಏನೇನು ಉಳಿದಿಲ್ಲ. ನಾವು ಆದಷ್ಟು ಬೇಗ ನಮ್ಮ ಸರ್ಕಾರ ಪರಿಹಾರ ಕೊಡಬೇಕು. ಈಗ 2 ಗಂಟೆಲ್ ಬರ್ತದೆ ಸರ್. ಬಂದ್ರೆ ಎಕರೆ 2 ಗಂಟೆಲ್ ಬರ್ತದೆ. ಏನು ಬರಲ್ಲ ಸರ್. ಎಲ್ಲ ಕೊಳ್ತೇ ಬಿಡ ಸರ್. ಮಳೆ ಬಂದು ಎಲ್ಲ ನೀರು ಬಂದು ಅದ್ರಾಗ ರೇಟ್ ಕೊಟ್ಟಿಲ್ಲ ಸರ್. ರೇಟ್ ಮನುಷ್ಯ ಬಿಟ್ರೆ ಸರ್. ಅಲ್ಲಿ ಈ ಕಡೆ ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿಲ್ಲ, ಕಡೆ ಕೇಂದ್ರ ಸರ್ಕಾರ ರೇಟ್ ಕೊಟ್ಟಿಲ್ಲ. ಮುಂದಕ್ಕಾದ್ರೆ ಏನಾಗುತ್ತೆ ಸರ್. ಮುಂದಕ್ಕೆ ಬಿಟ್ಟಿಲ್ಲ. ಇಲ್ಲೇ ದಲಾಳಿಗಳು ಪಾಲಾತ ಸರ್. ನಾವೆಲ್ಲ ಮಾಡೋದಲ್ಲ, ದಲಾಳಿಗಳು ಪಾಲ. ಸರ್ಕಾರ ಪರಿಹಾರ ಕೇಳಕತ್ತೀವಿ ನಾವು. ಯಾರು ಸರಿ ಹೋಗಿದಾರೆ ಯಾರು ಬಂದಿಲ್ಲ. ಮಾಜಿ ವೆಂಕಟಪ್ಪ ನಾಯಕರು ಅಷ್ಟೇ ಬಂದಾರೆ ಸರ್. ಯಾರು ಸರಿ ಹೋದಾರೆ ಯಾರು ಬಂದಿಲ್ಲ ಇದುವರೆಗೆ. ಬಂದ ಮೇಲೆ ಅವರು ಇವರು ಈಗ ಓಡಾಡಕತ್ತಾರೆ ಎಲ್ಲರೂ. ಒಟ್ನಲ್ಲಿ ಬಿಸಿಲ ನಾಡು ರಾಯಚೂರು ಜಿಲ್ಲೆಯ ರೈತರು ಈಗ ನಷ್ಟದ ಸುಳಿಗೆ ಸಿಲುಕಿ ಸಾಲಗಾರರಾಗಿದ್ದಾರೆ. ಬೆಳೆ ಪರಿಹಾರದ ನಿರೀಕ್ಷೆ ರೈತರಲ್ಲಿ ಹೆಚ್ಚಾಗಿದೆ. ಜೊತೆಗೆ ಅಳಿದುಳಿದು ಸಿಗುವ ಬೆಳೆಗೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಉತ್ತಮ ಬೆಲೆ ಸಿಕ್ಕರೆ ಹೇಗೋ ಬದುಕಬಹುದು ಅಂತ ಅನ್ನದಾತರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.